ಹಾಂ ಅವ ಹೊಲ ಹರಗ್ಸಕ್ಕೆ ಕರ್ಕೊಂಡು ಹೋಗ್ಯಾನ ಪ್ರಸಾದ. ನಾ ಹೋಗಿ ಒಂದಿಟ್ಟು ಏನಾಗತ್ತತ್ ಹೊಲ್ದಾಗ ನಾನು ನೋಡಿ ಬರ್ತೀನಿ. ಏನು ಯಾರ ಕೈಯಾಗಾರ ಇಲ್ಲ ಬಸ್ಸಿನ ಕೈಯಾಗಾರ ಇಲ್ಲ ಅಂದ್ರೆ ಅವ ಸಂಗ್ಯಾನ ಕೈಯಾಗಾರ ಕೊಟ್ಟು ಕಾಸು ಬತ್ತೀನ 3 ಮಂದಿಗೂ ಆಗಷ್ಟು. ಪ್ರಸಾದ್ ನಮ್ಮ ಹೊಲಕ್ಕೆ ಬಂದಾನ, ಮತ್ತು ಇವ್ರ ಹೊಲಕ್ಕೆ ಕಳಿಸಿದ್ದಿ ಗೌಡ್ರ ಹೊಲಕ್ಕೆ, ಈಗ ಮತ್ತೆ ನಮ್ಮ ಹೊಲಕ್ಕೆ ಬಂದಾನ ಈಗ. ಮೊನ್ನೆ ರಗಳಾಗಿದ್ದಿಲ್ಲ ನೀನು. ನಾ ಹೋದ್ರೆ ನಮ್ಮ ಹೊಲಕ್ಕೆ ಹೋಗ್ತೀನಿ ಅಂತಂದು ನಮ್ಮ ಪ್ರತಿಭವನ ಅಂದ್ಲು. ನಮ್ಮ ಹೊಲ ಇದ್ದನು ಯಾಕೆ ಹೆರ ಹೊಲ ಮಾಡ್ಬೇಕಂತ ನಂದಿದ್ದು ಕೇಳಿಲ್ಲ ನೀ. ಅದಕ್ಕೆ ಹರಗಸಕ್ಕೆ ಕರ್ಕೊಂಡು ಹೋಗ್ಯಾನ. ಇವ ಎಲ್ಲಿ ಹೋಗಿದ್ನ ಇದ್ದಿದ್ದಿಲ್ಲ. ಆಮೇಲೆ ಬಂದು ಹೊಕ್ಕಿನಂತ ಇವನು ಹೋಗ್ಯಾನ. ಈಗ ನಾನು ಹೊಕ್ಕಿನ ಮತ್ತೆ ತೋಟದಾಗ ಹೋಗಿ ನೋಡ್ಬೇಕು, ನೀರು ಹಾಸ್ಯಾರ ಬಿಟ್ಟಾರ ಏನೇನಾಗೈತೆ, ಕಂಡಾಪಟ್ಟಿ ಭೂಮಿ ಐತಿ. ಮತ್ತು 3 ಮಂದಿ ಒಂದೊಂದು ಹತ್ರ ಇದ್ದು ಮತ್ತೆ ನೋಡ್ಕೊಂಡ್ರೆ ಮತ್ತೆ ಆಗತ್ತೆ ಕೆಲಸ. ಅಪ್ಪ ಅಪ್ಪ ಅಯ್ಯಯ್ಯ, ಈಗ ಹೋಗಿದ್ದಂತೀರಿ ಜಗದೀಶ, ಈಗಾಗಲೇ ಮನೆಗೆ ಬಂದ. ಇವರಿಬ್ರು ಗುದ್ದಾಡ್ಯಾರ. ಇವರು ಗುದ್ದಾಡಿದ್ದಕ್ಕೆ ಹಂಗೆ ಓಡಿ ಬಂದ ನಾವ. ಪ್ರಸಾದ ಯಾಕ ಏನಾತ? ಜಗದೀಶಿಂದ ನೀ ಆತ, ನೀನ್ಯಾಕೆ ಸಿಟ್ಟಲ್ಲಿ ಬಂದಿದಿ? ಇಬ್ರು ಗುದ್ದಾಡಿದ್ರ ಅಣ್ಣ ತಮ್ಮ, ನೀ ಗುದ್ದಾಡವಲ್ಲ, ನೀನ್ಯಾಕೆ ಸಿಟ್ಟಾಗಿದಿ? ಏನಾತ? ಯವ್ವ ಸುಮಂಗ್ಲ, ಪ್ರತಿಭಾ, ಕುಡಿಯಕ್ ನೀರು ತೊಂಬರಿಲ್ಲ ಅಂದಿಟ್ಟ. ಯಾ ಹರಿ, ಏನಾತ್ರಿ? ಯಾಕೆ ಸಿಟ್ಟಿಲ್ ಬಂದಿರಿ? ಏನಾತ? ಸುಮಂಗ್ಲ, ನೀರು ತಾಬೆ. ಅತ್ತೀರ, ನಾ ಅಡಿಗೆ ಮನೆಗಿದ್ದ ಬರಲಿಲ್ಲ. ನಾ ಬಟ್ಟಿ ಅಷ್ಟು ಒಗ್ದಿದ್ದನ್ನ ತೊಗೊಂಬರಕ್ಕೆ ಹೋಗಿದ್ದೆ. ಹಂಗೆ ಒಳಗೆ ಬಂದ್ಯಾನ, ಕೊಣಗಿಟ್ಟಕ್ಕೆ ನಾ ಬಟ್ಟಿನ. ಇವ್ರು ಯಾಕೆ ಹಿಂಗೆ ಬಂದಾರ್ರಿ? ಏನಾತ್ರಿ ಅತ್ತೀರ? ತಂದೇನ್ರಿ, ತಂದೆ. ತೋರಿ ನೀರು ತೋರಿ. ನನಗಲ್ಲವ, ಆ ಪ್ರಸಾದ ಕೊಡು. ಯಾಕ ಪ್ರಸಾದ್ ಸಿಟ್ನೆ ಬಂದಾನ? ಏನು ನಿನ್ನ ಗಂಡ ಅವ ಜಗಳ ಮಾಡ್ಯಾರನ? ಏನು ನಿನಗೇನು ಹೇಳಿದ್ನ ನಿನ್ನ ಗಂಡ ಫೋನ್ ಮಾಡಿ? ಏನಿಲ್ಲ ಬಿಡ್ರಿ, ನಂಗೆ ಹೆಂಗೆ ಗೊತ್ತ. ಬಾಬಾರ ತೋರಿ ನೀರು ತೋರಿ. ನಂಗೆ ನೀರು ಬೇಡವಾ, ತಗೊಂಡೋಗು. ನೀರು ಬೇಡ. ಅಪ್ಪ, ಜಗದೀಶನು ಬಂದಾನ. ನಾವಿಬ್ರು ಜಗಳ ಮಾಡಿಲ್ಲ. ಪ್ರತಾಪಣ್ಣ ಬಂದಾನ. ಪ್ರತಾಪ್ ಬಂದಾನ. ಏನಾತ್ಲೋ ಜಗದೀಶ, ನೀವಿಬ್ರು ಯಾಕೆ ಹಿಂಗದೀರಿ? ಏನಂದವ ಪ್ರತಾಪ ಬಂದು? ಏನು ಜಗಳ ಮಾಡಿದ್ನ ನಿಮ್ಮಿಬ್ಬರ ಜೊತೆಗೆ? ಅಲ್ಲಪ್ಪ, ನಾವಂತರೂ ಮನೆಯವರು, ನಮ್ಮ ಜೊತೆ ಜಗಳ ಮಾಡಲಿ, ನಾವು ಮಾತಾಡ್ತೀವಿ, ನಮಗೊಂದು ಮಾತು ಅನ್ಲಿ, ನಾವು ತಮ್ಮಂದ್ರು ಅನಿಸ್ಕೊಂತೀವಿ. ಪಾಪವ ಶಿವಣ್ಣ ಹರ್ಗಕತ್ತಾನ ಟ್ಯಾಕ್ಟ್ರಿ ತಗೊಂಡು. ಅವ ಹರ್ಗ ಅವಂಗ ಬಾಯಿ ಬಂದಂಗೆ ಮಾತಾಡಿ ಆ ಕೊಳಪಟ್ಟಿ ಹಿಡಿದು ಹೊಡ್ಯಾಕ ಹೋಗಿದ್ ನೋಡು. ಅವ ಅಂತರೂ ಬಾಯಿ ಬಂದಂಗೆ ಬೈದು ಹೋದ. ಈಗ ಇಲ್ಲಿಗೆ ಬರ್ತಾನಂತ ಪ್ರತಾಪಣ್ಣ. ನಾನು ಎಲ್ಲಾನು ಸ್ಟೇ ತಂದಾನಂತ. ಟ್ಯಾಕ್ಟ್ರಿನೂ ಅಲ್ಲೇ ಬಿಸ್ಲಾಗ ಹೊಲ್ದಾಗ ಬಿಡ್ಬೇಕಂತ. ಒಂದು ಇತ್ತಂಕಡ್ಡಿ ಇತ್ತಾಗ ಆಗ್ಲಾರ್ದಂಗೆ ಸ್ಟೇ ತಂದಾನಂತ. ಎಲ್ಲ ಬಗೆಹರಿದು ಪಾಲಟ್ನ್ಯಾಗವರೆಗೂ ನಮಗೆ ಈ ಮನೆ ಮ್ಯಾಗೂ ಅಧಿಕಾರ ಇಲ್ಲ ಅಂತ. ಏನು ಒಂದು ಹುಲ್ಕಡ್ಡಿ ಮ್ಯಾಗೂ ನಮ್ಮ ಮನೆಯಿಂದ ಹುಲ್ಕಡ್ಡಿ ಮ್ಯಾಗೂ ನಮ್ಗೆ ಇದಿಲ್ಲ ಅಂತ. ಯಾಕ ಇವಂದು ಹೋಗ್ಲಿ ಬಿಡು ಮಗ ಅಲ್ಲ ಅಂತಂದು ಬಿಟ್ಟಂಗೆಲ್ಲ ಜಾಸ್ತಿ ಆತಿ. ಒಂದು ಇವ ಮಗ ಆಕತ್ತಿಲ್ಲ ನನಗೆ ದಾಯದಿ ಹೇಗೆ ನೀವ ದಾಯದಿ ಜೀವ ತಿನ್ನಕ್ಕೆ ಬರಕತ್ತಾನಿವ ನನ್ನ. ನಾನು ಹೋಲ್ ಬಿಡು, ಎಷ್ಟಾಗ್ಲಿ ನಾ ಹೆತ್ತ ಮಗ ಅಲ್ಲ ಅಂದ್ರ ತಡಿ ಮಾಡ್ತೀನಿ. ಇವಂಗ ಬರ್ಲಿವ. ಏನಾತ್ರಿ ಪ್ರತಾಪ್ ಮಾವರ್? ಯಾಕೆ ನಿಮಗೆಲ್ಲ ಬೈಬಕ್ ಬಂದ? ಅದೇನದ ಸ್ಟೇ ತರದ? ಯಾಕ ನಮ್ಗೆ ಯಾರಿಗೂ ಏನೋ ಅಧಿಕಾರ ಇಲ್ಲ ಅಂತ ನೀ ಮನ್ಯಾಗ? ನಾವ್ ಈ ಮನೆ ಮಕ್ಕಳಲ್ಲಂತ? ಬಾರಿ ಬಿಡ ಇವ್ರದ್ದು. ನೋಡ್ರವಾ, ಪ್ರತಾಪ್ ಬಂದಾಗ ನೀವು ಯಾರು ಹೆಣ್ಮಕ್ಳು ಏನೂ ಮಾತಾಡ್ಬೇಡ್ರಿ. ಯಾಕಂದ್ರೆ ಬಾಯಿ ಒಟ್ಟ ಸರಿ ಇಲ್ಲ. ಅದ್ರಾಗ ನೀನು ಸುಮಂಗಿಲ್ಲ, ನೀನು ನಮ್ಮ ಮನೆ ಒಳ್ಳೇದಕ್ಕೆ ಮಾಡ್ತೀವೋ ಕೆಟ್ಟದಕ್ಕೆ ಮಾಡ್ತೀವೋ ಮಾತಾಡ್ತೀವೋ ಅದು ಗೊತ್ತಿಲ್ಲ. ಅವ ಬಾಯಿಗೆ ಏನು ಬರ್ತದ್ನ ಅಂತಾನೆ ಅನಿಶಣಕ್ಕೆ ತಯಾರಿದ್ರ ನೀನು ಅನ್ನು. ಅದಕ್ಕೆ ಸ್ವಲ್ಪ ಸುಮ್ಮನಿರು. ಅಯ್ಯೋ ಮಾವರ, ನೀವು ಹೆಂಗಂತೀರಲ್ರಿ? ನಾವ್ಯಾಕ ಹಂಗನ್ನಕ್ಕೆ ಹೋಗನ್ರಿ ಅವರಿಗೆ? ಮತ್ತು ನನ್ನ ಗಂಡಿಗೆ ಏನ್ರಿ ಅಂದ್ರೆ ನಾನು ಹೆಂಗೆ ಸುಮ್ಮನೆ ಇರಲಿ? ಈಗಿನ ಹೋಗ್ಯಾರಿ ಇವರು. ಬಂದು ಆ ಕೆಲಸ ಇತ್ತಂತಂದು ಒಂದಿಟ್ಟು ಬ್ಯಾಂಕ್ ಕಡೆಗೆ ಹೋಗಿದ್ರು. ಬಂದು ದಂದಳೆ ಹೋಗಿ ಹರಗದ ಪರಗದ ಮಾಡಕ್ಕೆ ಹೋದ್ರೆ ಅಷ್ಟಂತ ಹಿಂಗೆ ಬೈದಾಡಿ ಕಳಿಸಿದ್ರೆ ಹೌದಂತಾರನ್ರಿ? ಮತ್ತೆ ಹ್ಞೂಪ್ಪ, ಯಾರಿಗಾದ್ರೂ ಸಿಟ್ಟು ಬರುತ್ತೆ, ಸಹಜ. ನನಗೆ ಇಷ್ಟು ಸಿಟ್ಟು ಮಾತಂದ್ರೆ ಮತ್ತೆ ಹೆಂಗೆ ಮಾತಾಡಿರ್ಬೋದು ಅಣ್ಣ? ನೀವು ವಿಚಾರ ಮಾಡು. ಇದಕ್ಕೊಂದು ಬಗೆ ಹರಿಸ್ಬೇಕು. ಇವತ್ತು ಸ್ಟೇ ತಂದಾನಂತ ನೋಡಿ ಕೋಟಿಂದ. ಆಗ್ಲೇ ನನ್ನ ಬಗ್ಗೆನ ಬಂದು ಚಂದಾಗ ಕಿವಿ ಊದಂಗೆ ಐತಿ. ನೀವೇನು ಕಿವಿ ಊದಿದ್ರು, ನೀವು ಶಂಕ ತೊಗೊಂಡು ಹೊಡ್ಕೊಂಡ್ರು, ನಾನಂತರೂ ತಲೆ ಕೆಡ್ಸೋದಿಲ್ಲ. ನಾನು ಏನು ಮಾಡ್ಬೇಕಂತ ಇಲ್ಲಿ ಬಂದಿನ, ನಾನು ಅದನ್ನು ಮಾಡೇನ ಹೋಗೋದು. ಲೋ, ನಾನು ನನ್ನ ಹೊಟ್ಟೆಗೆ ನೀನು ಹಡ್ದಿನ? ನೀನು ನನ್ನ ಮಗ ಹೌದನ? ನನಗೇನು ಗೊತ್ತು ಬೇ, ನನಗೇನು ಗೊತ್ತು ಹೌದಾ ಅಲ್ಲ? ನೀವು ಹಡ್ದಾರ ಹೇಳ್ಬೇಕು. ಮಗ ಅಲ್ಲನ ಅಂತ ಕೇಳಿದ್ರ ಅಲ್ಲಂತ ಅಂತೀನಿ ನೋಡಿ ನಾನು. ಯಾಕಂದ್ರೆ ನಿಮಗೆ ಇಬ್ಬರು ಮಕ್ಕಳ ಮೇಲೆ ಇರೋ ಪ್ರೀತಿ ದೊಡ್ಡ ಮಗನ ಮೇಲೆ ಯಾವತ್ತು ಬಂದಿಲ್ಲ. ನನ್ನನ್ನು ಬೇಕಾದ್ರೆ ಹೊರಗಿಟ್ಟು ನೀವು ಎಷ್ಟಿದ್ದೀರಿ, ನೀನಾದ್ರ ನನ್ನ ಮನೆಗೆ ಬಾರವ ಅಂತಂದು ನಿನ್ನ ಸೊಸಿನ ಕರಿತೀರಿ. ನಾನು ಮಗ, ನಿನಗೆ ನಾಚಿಕೆಲ್ಲ ನಾವು ಹೋಗಿ ಚಂದಾಗ ಮಗನ ಜೊತೆ ಬಾಳ ಮಾಡಂತ ಹೇಳಕ್ ಬಂದಿಲ್ಲ. ನನಗೆ ಅವಮಾನ ಮಾಡಿ ಕಳಿಸ್ತೀರ ನೀವು. ಇಷ್ಟೆಲ್ಲ ಆದ್ಮೇಗೂ ನಾನ್ಯಾಕೆ ನಿಮ್ಮನ್ನು ತಂದೆ ತಾಯಿ ಅಂತ ಅನ್ಕೋಬೇಕು? ನಾನ್ಯಾಕೆ ನಿಮಗೆ ಗೌರವ ಕೊಡ್ಬೇಕು? ನಿಮಗೆ ಮಗ ಅನ್ನೋ ಪ್ರೀತಿ ಮರ್ಮಕಾರ ಕನಿಕಾರ ಏನ್ರಿ ಇತ್ತ? ಮಂದಿ ಮನೆಗೆ ಹೋಗಿ ನನಗೆ ಅವಮಾನ ಮಾಡ್ತೀರಾ ನೀವು? ಮುಚ್ಚಲೋ ಬಾಯಿ ಮುಚ್ಚು.
ಇನ್ನ ನನಗೆ ಎರಡು ಮಕ್ಕಳಿಗೂ ದ್ರೋಹ ಮಾಡಿ ನೀನು ಸಾಲಿ ಕಲ್ತವ ನೀವು ಓದ್ದವ ಅಂತಂದು ಬಚ್ಚಿಟ್ಟು ಹಿಂಗೆ ರೊಕ್ಕ ಕೊಟ್ಟಿನಲ್ಲೋ ನಿನಗ ಓದೇನೋ ಉದ್ದಕ ಹುಚ್ಚಿ ಹೋಯ್ತಾನಂತಂದು ಯವ್ವ ಇಂಥವೆಲ್ಲ ನೀ ಮಾತಾಡಕ್ ಬರ್ಬೇಡ. ಮಾತಾಡ್ತೀನಿ ನೋಡು ಏನು ಮಾಡವ ನೀನು ನಾ ಹಡ್ದಿಲ್ಲ ನೀ ನನ್ನ ಹಡ್ದಿಲ್ಲ ಬಾಡೆ ಮಾತಾಡ್ತೀನಿ ನೋಡು ಏನು ಮಾಡವ ನೀನು ಏನು ಮಾಡ್ತಿ ಅಂತಿ ನಾನು ಏನು ಮಾಡಬೇಕು ಅದನ್ನು ಮಾಡೇ ಬಂದೀನಿ. ಸ್ಟೇ ತಂದೀನಿ, ತಡ್ಕ ಸ್ಟೇ ಕೊಡ್ತೀನಿ. ನೋಡ್ರಿ, ಕೋರ್ಟಿಂದ ಎಲ್ಲಾನು ಬಗೆಹರಿವರೆಗೂ ಈ ಮನ್ಯಾಗ ನೀವ್ಯಾರೂ ಇರಂಗಿಲ್ಲ. ನಾನು ಸ್ಟೇ ತಂದೀನಿ. ಅದು ಹೆಂಗೆ ನೀವು ನನಗೆ ಪಾಲ್ಕೊಳ್ಳಾರ್ದಂಗೆ ನೀವೆಲ್ಲ ಯೂಸ್ ಮಾಡ್ಕೋತೀರಿ? ಹೆಂಗೆ ಯೂಸ್ ಮಾಡ್ಕೋತೀರಿ? ಕೇಸ್ ಹಾಕಿದ್ನಿ ನಾನು, ಆ ನೋಟಿಸಿಗೂ ನೀವೇನು ಉತ್ತರ ಕೊಡಲಿಲ್ಲ. ನೋಟಿಸ್ನ ಅಪ್ಪ ಸುಟ್ಟು ನನಗೆ ವಿಡಿಯೋ ಮಾಡಿ ಕಳ್ಸಣ. ಇಂಥವೆಲ್ಲ ಮಾಡಿದ್ರೆ ಸುಮ್ಮನೆ ಬಿಡ್ಬೇಕನ? ಓಹೋ ಸಾಹೇಬ್ರು, ಎಲ್ಲ ಪೂರ ಪ್ರೀ ಪ್ಲಾನ್ ಮಾಡ್ಕೊಂಡ ಬಂದಂಗೈತಿ. ಕಿಸಿ ಅದೇನೇ ನಿನ್ನ ಕೈಲಿ ಕಿಸಿಯಕ್ಕಾಗತ್ತ ಕಿಸಿ. ನಾನು ನಿನ್ನನ್ನು ಹಡ್ದಿರತ್ತ ನನಗೂ ಗೊತ್ತೈತಿ. ಕಾನೂನು, ಕೋರ್ಟು, ಕಚೇರಿ, ಯಾಕಂದ್ರೆ ನನಗೆ ಗೊತ್ತಿಲ್ಲ ಅದನ್ನ. ಮಾಡು. ನೀನು ಯಾರಲ್ಲ ನನಗೆ ಈ ಮನೆಯಾಗ ಇರ್ಬೇಡ ಅಂತ ಹೇಳಕ? ಈ ಮನೆಯಾಗ ಇರ್ತೀವಿ ನಾವೆಲ್ಲರೂ. ನಿನ್ನ ಕೈಲಿ ಏನು ಮಾಡೋಕ್ಕಾಗತ್ತೆ ಮಾಡು ನೋಡೋಣ. ನೀವಿರ್ತೀನಿ ಅಂದ್ರೆ ನಾವು ಕೋರ್ಟ್ ಇರಕ್ಕೆ ಬಿಡೋದಿಲ್ಲ. ನೀವು ಯಾವಾಗಾರ ನೋಟಿಸಿಗೆ ನೀವು ರಿಪ್ಲೈ ಮಾಡಿದ್ರಿ ಅಂದಿದ್ರ ಇಷ್ಟು ರಗಳಿನ ಹಾಕಿದ್ದಿಲ್ಲ. ನನ್ನ ಪಾಲಿನ ನನಗೆ ಕೊಟ್ಟಿದ್ರ ಇಷ್ಟಕ್ಕೊಂದು ರಗಳೆ ಆಗಿ ಗೆರಿ ಕುಯ್ಯೋವರೆಗೂ ನಾನು ಹೋಗಿದ್ದಿಲ್ಲ. ಮಗ ನಮ್ಮ ಮಮಕಾರಿಲ್ಲಾರ್ದಂಗೆ ನನಗೆ ಅವಮಾನ ಮಾಡಿದ್ರಲ್ಲ, ಅದನ್ನು ಮಾತ್ರ ನಾನು ಯಾವತ್ತೂ ಕ್ಷಮಿಸಲ್ಲ ನಿಮ್ಮನ್ನ. ಬಾಡೆನ ಒಯ್ದು ಜಿಟ್ಟೆನ ಒಯ್ದು ರಾಡೆನ ಒಯ್ದು ನೀನ್ ಯಾವಲ್ಲ ನಮ್ಮನ್ನ ಶಬ್ಸಕ ತಿರ್ಬೋಕಿ ನಾವು ಹಡ್ಡಿಲಿಲ್ಲ ಅಂದಿದ್ರೆ ನೀನ್ ಹೆಂಗ್ ಬರ್ತಿದ್ಲ ಭೂಮಿ ಮೇಲೆ? ಆಟ ಐತೆ ನಿನ ಖಬರ? ಏನೋ ಒಂದ್ ನಾಲ್ಕು ಚಂದಾಗ ಒಂದ್ ನಾಲ್ಕು ನೋಡೆ ನನ್ನ ರೊಕ್ಕನ ಮೊತ್ತಲಿಗೆ ಐತಿ ನಿನಗ ಇಳಿಸ್ತಾನ ದೇವ್ರನ್ನ ಮ್ಯಾಕ್ ತಗೊಂಡು ಸುಮ್ಮನೆ ಕೂತಿರೋದಿಲ್ಲ. ಕಣ್ಣಿಗೆ ಪಟ್ಟಿ ಕಟ್ಕೊಂಡಿರೋದಿಲ್ಲ ತಮ್ಮ ನೋಡಕಂತ ನೀನು ಉರಿತಿಯಲ್ಲ. ನೀನು ಉರುಣಿಗಿನ ತಗ್ಸಕ ಆ ದೇವ್ರ ಬರ್ತಾನ ನೋಡುವಂತೆ ಅಂತ ಉರಿ ನೀನು. ನನಗದ ಅನುಮಾನ ಹೆತ್ತ ತಾಯಿಯಾಗಿನ ನೀ ನನಗೆ ಹಿಂಗ ಶಾಪ ಹಾಕ್ತಿಯಲ್ಲ, ನನಗೆ ಅನುಮಾನ. ನನ್ನ ಏನು ನೀವು ಯಾರ ಸಾವುಕಾರ ಮನೆಯಿಂದ ನನ್ನ ನೀನು ಕದ್ಕೊಂಡು ಬಂದಿರ, ನಾ ಬಂದ ಮ್ಯಾಗ ಈ ಮನೆ ಉದ್ಧಾರ ಆಗೈತೆ ನನಗೆ ಮೊದ್ಲಿಂದ ನಾವು ಅನುಮಾನ ಐತೆ ನೋಡ್ವಿ. ಅದು ಇರುತ್ತಪ್ಪ ಇರ್ದ ಏನು ಮತ್ ನಾವೆಲ್ಲ ಪೂರ ಗಟ್ಟಿದ್ವಿ ನೋಡು. ನಮ್ಮ ಮಾವ ನಮ್ಮ ಅತ್ತೆ ಅವ್ರು ಯಾರು ಸಾವುಕಾರ ಅಲ್ಲ. ನೀನು ಬಂದ ಮ್ಯಾಗ ದುಡ್ದು ನೀನು ಕೂಸ್ ಹುಟ್ಟಿದ್ನೋ ನಮ್ಮ ಮನ್ಯಾಗ. ಇಲ್ಲ ಹುಟ್ಟಿಲ್ಲ, ನೀನು ತಂದಿವಲ್ಲ ನಾವು ಕದ್ಕೊಂಡು. ನಾವು ಕಳ್ತನ ಮಾಡ್ಕೊಂಡ್ ಬಂದ ಮ್ಯಾಗ ಈ ಮನೆ ಎಲ್ಲ ಉದ್ಧಾರ ಆಗಿ ಮತ್ತೆ ಈ ಹಂತಕ್ಕೆ ಬಂದೈತಪ್ಪ. ನಿಮ್ಮ ಅಮ್ಮ ಆಗ್ಲಿ ನಿಮ್ಮ ಮುತ್ತಜ್ಜ ಅವರೆಲ್ಲ ಎಲ್ಲಿದ್ರ ಯಪ್ಪ ದುಡ್ದಾರ ಮಾಡ್ಯಾರ. ಇದೆಲ್ಲ ಯಾರ ಆಸ್ತಿ? ಈಗೇನು ಅದನ್ನ ಸಚ್ಚಕೋಕೇನು ಏನು? ಸಾಕು ಬಿಡು, ನನಗೇನು ಸಿಗ್ಬೇಕಿತ್ತು ಅದ್ರ ಉತ್ತರ ಸಿಕ್ಕೈತಿ. ಇವಾಗ ಅಲ್ಲ, ಅವಾಗೊಮ್ಮೆ ಹೇಳಿದ್ದೆಲ್ಲ ನಿಮ್ಮ ಅಜ್ಜ ನಿಮ್ಮಪ್ಪ ಮಾಡಿರೋದಷ್ಟ ಅಲ್ಲಲ್ಲೋ ಆಸ್ತಿ ಅಂತಂದು. ಅದ ರೆಕಾರ್ಡಿಂಗ ಸಾಕು. ಅಪ್ಪನು ಅಂದಾನ ನೀನು ಅಂದಿದಿ. ಒಲ್ಲೆವ ನಾವು ಮಾತಾಡಿದ್ದನ್ನ ರೆಕಾರ್ಡ್ ಇಟ್ಕೊಂಡು ಅದನ್ನ ತಗೊಂಡು ನೀ ಕೋಟಿ ಕೇಳಿಸಿ ಇಷ್ಟೇ ತಂದಿಲ್ಲ ಬಾಡ್ಯ. ಹೌದಲ್ಲ ಹೌದ. ನಾಲ್ಕು ಅಕ್ಷರ ಕಲಿದೇ ಇರೋ ನೀವ ಇಷ್ಟಕ್ಕೊಂದು ಹುರಿದಾಡ್ಬೇಕಾದಾಗ ಈಗಿನ ಜನ್ರೇಷನ್ಯವ 4 ಅಕ್ಷರ ಕಲಿತು ನಾನು ಒಂದು ಹುದ್ದೆಗಿರೋವ ನಾನು ಹೆಚ್ಚು ಹುರಿದಾಡಬಾರ್ದು. ನೀನು ಅಪ್ಪ ಮಾತಾಡ್ದನ್ನ ಚಂದಾಗ ವಿಡಿಯೋ ಮಾಡ್ಕೊಂಡೆ ನಾನು. ವಿಡಿಯೋ ಮಾಡ್ಕೊಂಡು ಇದು ಎಲ್ಲ ಅಜ್ಜಂದು ಅಮ್ಮಂದು ಆಸ್ತಿ, ಮುತ್ತಜ್ಜಂದು. ಇದು ಸ್ವಯಾರ್ಜಿತ ಅಲ್ಲ, ಪಿತ್ರಾರ್ಜಿತ. ನಮ್ಮ ಅಜ್ಜನ ಆಸ್ತಿ ಮೊಮ್ಮಕ್ಕಳಿಗೂ ಐತಿ ಹಕ್ಕು ಅಂತನ ಕಳಿಸಿದ್ದೆ ನೋಟಿಸು. ನೀವು ಕ್ಯಾರೆ ಅನ್ನಲಿಲ್ಲ, ಸುಟ್ರಿ. ಅದ್ರದ ಈಗಷ್ಟೇ ತಂದಿ ನೋಡು. ಏನು ಮಾಡ್ರಿ ನೀವೀಗ? ಏನು ಮಾಡಂಗಿಲ್ಲ. ನೀವ ಈ ಮನೆಯಿಂದ ಹೊರಗೆ ಹೋದ್ರಿ ಚಲೋ. ಪೋಸ್ಟಿಗೆ ಕಳ್ಸಿದ್ರೆ ದಿನ ಪೋಸ್ಟಿಗೆ ಬರೋಕ ಮತ್ತೆ ಆಮೇಲೆ ಅದು ಒಂದು ನೀವು ನಡ್ಗಾಡ್ತಿದ್ರಿ. ಅದಕ್ಕೆ ಹ್ಯಾಂಡ ನಾನು ತಗೊಂಬಂದು ಕೊಡಕತ್ತೀನಿ. ಇನ್ನು ಪರ್ಸನ್ ನಾನು ಕೊಟ್ಟೋಕ್ಕಿನಿ. ಅವಾಗ ಏನು ನಡ್ಗಾಡ್ತೀರಿ? ಈಗ ಹೇಳ್ರಿ, ಈಗ ಹರಡ್ರಿ. ಈಗ ನೀವ ಖಾಲಿ ಮಾಡ್ಕೊಂಡು ಮನೆಯಿಂದ ಹೊರಗೆ ಹೋರಿ. ಈ ಮನೆಯಾಗಿರೋ ಒಂದು ವಸ್ತುನ ನೀವು ಯಾರು ಮುಡ್ತಕ್ಕದ್ದಲ್ಲ. ಹಂಗೆ ಸ್ಟೇ ತಂದಿ ನಾನು. ಶಬಾಷ್ ಮಗ ಅಂದ್ರೆ ನಿನ್ನಂಗಿರ್ಬೇಕು. ಆತ ನಾವು ಇಲ್ಲೇ ಇರ್ತೀವಿ. ಅದೇನು ಮಾಡ್ಕೊಂತೀಯ ಮಾಡು. ಅದು ಯಾರಂಗೆ ಕರ್ಕೊಂಬ. ನಾನು ನಿಮ್ಮ ಅಪ್ಪದೀನಿ ನೋಡೋಣ. ಹೋಗು. ನೀನು 1 ನಿಮಿಷನೂ ನನ್ನ ಕಣ್ಣು ಮುಂದೆ ನಿಂದ್ರಬೇಡ. ಮತ್ತು ದನ ಬಡ್ದಂಗೆ ಬಡ್ದು ನೀನು ಹೇಳಾನ ಮುಂಬಾಗ್ಲಿಗೆ ಕಟ್ಟಿಬಿಡ್ತೀನಿ ನಾನು ಮನುಷ್ಯ ಅಲ್ಲ. ಮತ್ತು ಸಿಟ್ಟು ಬಂದ್ರೆ ನಿಮ್ಮ ಅಪ್ಪದಿ ನಾನು. ನೀನು ಎಷ್ಟು ಈಗ ಎದಿ ಸೆಕ್ಷನ್ ನನ್ನ ಮುಂದೆ ನಿಂತಿಯಲ್ಲ, ಇದಕ್ಕೆ ನಾನ ಕಾರಣ ಅನ್ನೋದು ಮರಿಬೇಡ ನೀನು. ನಾನು ನಿನಗೆ ಮುಂದೆ ಹರಿದು ಹೋದಿಸ್ಲಿಲ್ಲ ಅಂದಿದ್ರೆ ನೀನು ನಾಯಿ ಬಿದ್ದಂಗೆ ಬಿದ್ದಿರ್ತಿದ್ದಿ. ಇಲ್ಲೇ ಯಾವ್ದಾರ ಎತ್ತಿನ ಸಗಣಿ ಬಳಕಂತ.
ಈಗ ನನ್ನ ಮುಂದೆ ನಿಂತ್ಕೊಂಡು ನನ್ನ ಮುಂದೆ ಮೀಸಿತಿರುತ್ತೀಯ ನೀನು ಆತ್ ಹೋಗು ಅದೇನು ಮಾಡ್ತೀಯ ಮಾಡು ನಮ್ಮ ಮನೆಯಿಂದ ಯಾರು ನಾವು ಎಲ್ಲೂ ಕಾಲು ಕೇಳೋದಿಲ್ಲ ನಾವು ನಿನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ ಏನು ಕಿಶಕ್ಕಾಗುತ್ತೆ ಕಿಶಿ ನೋಡೋಣ ಅಪ್ಪ ನನ್ನನ್ನು ಸುಮ್ಮನೆ ಕೆರಳಿಸ್ಬೇಡ ಅಣ್ಣ ನೀ ಮಾಡಕ್ ಹತ್ತಿರೋದು ಯಾವುದು ಇದು ಚಲೋ ಅಲ್ಲ ಮಕ್ಕಳು ಮರಿಯದಾರ ಅಲ್ಲಿ ಅತ್ತಿಗೆಮ್ಮ ಬಸ್ರದಾರ ಹಂಗ ವಯಸ್ಸಾಗಿರೋ ತಂದೆ ತಾಯಿನ ಬಿಟ್ಟು ನಾವು ನಮ್ದ ಆಸ್ತಿ ಎಲ್ಲ ಬಿಟ್ಟು ಎಲ್ಲಿ ಹೋಗ್ಬೇಕು ನಾವು ಏನದು ನೀನು ಉದ್ದಡ್ತನ ಮಾಡಕ್ ಹತ್ತಿರೋದು ನೀನು ಅಣ್ಣಾಗಿದ್ದ ನೀ ಮಾಡೋದು ಪ್ರಸಾದಿಗೊಂದು ಬಿದ್ದವು ನಿನಗೊಂದು ಬೀಳ್ಬೇಕಂತೀನ ನಿನಗೊಂದು ಬೀಳ್ಬೇಕು ನಿಂದು ನಿಂದು ನನಗೇನು ಗೊತ್ತಿಲ್ಲ ಅನ್ಕೊಂಡಿ ನೀನು ಅಣ್ಣ ನಂದೇನು ಗೊತ್ತಿಲ್ಲ ನೀನೇನಾರ ಮಾತಾಡ್ಬೇಡ ಅವ್ವ ನೋಡ್ಬೇ ಅಣ್ಣ ಏನು ಮಾತಾಡ್ತಾನ ನಾನು ನಿನ್ನಂಗ ಹೆಂಡತಿ ಬಿಟ್ಟು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ನಾನು ಒಬ್ಬಂಟಿಯಾಗಿ ಜೀವನ ಮಾಡಕ್ ಹತ್ತಿಲ್ಲ ಯಪ್ಪ ಇದೇನು ಬಂದಿದು ಈತಗೇನು ಗೊತ್ತಿದೆ ತಮ್ಮ ವಿಷಯ ಅಲ್ಲ ಏನು ತೊಗೊಂಡು ಹೋಗ್ಬೇಡ ಬಟ್ಟಿ ಬರೀನು ಅಂತಾನಲ್ಲ ಈ ಗಣಮಗ ಮತ್ತು ನಾವು ಬೇರು ತುಂಬಿಟ್ರೆ ರೊಕ್ಕ ಏನು ಮಾಡೋದು ಅಂದಿವ್ರಿಗೆ ನಾನು ಏನಾರ ಮಾಡಿ ಹೆಂಗಾರ ಮಾಡಿ ಮಕ್ಕಳ ಹೆಸರಲ್ಲಿ FD ಮಾಡಿಡ್ರಿ ಆ ರೊಕ್ಕ ಇಡಬೇಡ ಅಂತಂದು ಹೇಳಿದ್ರು ಕೇಳಲಿಲ್ಲ ಕೊನೆಗೆ ನಮ್ಮ ಅವ್ವನ ಹೆಸರಲ್ಲ ನಮ್ಮ ಅಪ್ಪನ ಹೆಸರಾರ ಮಾಡಿಡ್ಬೋದಿತ್ತ ಈಗ ನೋಡಿ ಈಗ ರೊಕ್ಕನ ಮುಟ್ಟಂಗಿಲ್ಲ ಏನು ಬಂತಪ್ಪ ನಿಂತ ಮೆಟ್ಟಕ್ಕಿನ ಮ್ಯಾಗ ಹೋಗಂದ್ರೆ ಬೀರುದಾಗಿರೋ ರೊಕ್ಕ ಏನಾಗಬೇಕು ಏಯ್ ಅದನ್ನ ನೀನು ಮಾತಾಡ್ತೀಯಾ ನೀನೇನು ಮಾತಾಡ್ತೀಯ ಅದನ್ನ ನನ್ನ ಇಷ್ಟ ನನ್ನ ಲೈಫು ನನಗೆ ಯಾರು ಬೇಕೋ ಅವ್ರ ಜೊತೆ ಮದುವೆಕ್ಕಿನಿ ನನ್ಗೆ ಯಾರು ಬೇಕೋ ಅವ್ರ ಜೊತೆಗೆ ಇರ್ತೀನಿ ನಾನು ನೀನೇನು ದುಡ್ಡು ತಂದು ಸಾಕ್ತಿದ್ಯಾ ಆಕಿಗೆ ಏನು ಯಾರು ದುಡ್ಡು ತಂದು ಸಾಕ್ತಿದ್ರು ಜಗ್ಗ ನಾ ಹೇಳಕತ್ತೀನಿ ಸುಮ್ಮನೆ ನೀನು ಅನ್ನೆಸೆಸರಿ ನನ್ನ ಸುದ್ದಿಗೆ ಪರ್ಸ್ನಲ್ ವಿಷಯಕ್ಕೆ ಬಂದು ನಾನು ಮತ್ತೆ ಏನು ಮಾಡ್ತೀನಿ ಇನ್ನ ನಿನ್ನ ಹತ್ರ ಏನು ಮಾತು ನಿನ್ನಂತ ಪುಟ್ಕೋಸಿ ಹತ್ರ ಏನು ಮಾತು ನನಗೆ ಅಪ್ಪ ನಾನು ನಿಮಗೆ 3 ದಿನ ಟೈಮ್ ಕೊಡ್ತೀನಿ ಅಷ್ಟ್ರಾಗ ಮನೆ ಖಾಲಿ ಮಾಡ್ಕೊಂಡು ನೀವು ಹೋಗ್ಬೇಕು ಅಷ್ಟ ಹೋಲಿಲ್ಲ ನಂಗೆ ಗೊತ್ತೈತಿ ಏನು ಮಾಡ್ಬೇಕು ಅನ್ನೋದು ಹೇಳಾನಿಲ್ಲ ನೋಡಿಮಪ್ಪ ಹೇಳಾನಿಲ್ಲ ಒಬ್ರು ನಾವು ಇಲ್ಲಿಂದ ಕದ್ಲದಲ್ಲ ನೀನು ಏನು ಮಾಡ್ತೀಯ ಮಾಡೋದು ಯಾಸ್ತಿ ತರ್ತೀಯ ಏನು ತಾಂಬರ್ತೀಯ ತಾಮ ನೀನು ಏನು ಸುಡುಗಾಡ ಮಾಡ್ತೀಯ ಮಾಡು ನಾನು ನೋಡ್ತೇನೆ ಹೋಗಂದೆ ಮತ್ತು 1 ನಿಮಿಷನೂ ನಮ್ಮ ಕಡೆ ಮುಂದೆ ನಿಂತ್ರ ನೀನು 3 ದಿನ ಅಲ್ಲ ನೀನು ಇನ್ನು 30 ವರ್ಷ ಕೊಟ್ಟರು ನಾವು ಈ ಮನೆ ಬಿಟ್ಟು ಹೋಗೋದಲ್ಲ ನೀ ಕಟ್ಸಿದ್ದು ಅಲ್ಲ ನಿಂದು ಅಲ್ಲಿದ ಮನೆ ನಾವು ನೋಡ್ತೀವಿ ನಾವು ತರ್ತೀವಿ ಅದೇನು ತರ್ಬೇಕ ನಮಗೂ ಗೊತ್ತೈತಿ ರೀ ನಡ್ರಿ ಹೋಗೋಣ ಶಂಭುಲಿಂಗನ ಹತ್ರ ಹೋಗೋಣ ಲಾಯರ್ ಹತ್ರ ಇವ ದೊಡ್ಡ ಇದಾಗೇನಿವ ಅದ ಶಂಭುಲಿಂಗ ಕೊಟ್ಟಿರೋದು ನಾನು ಕೇಸ್ನ ಯಾಕಂದ್ರೆ ಇಡೀ ನಮ್ಮದು ಫ್ಯಾಮ್ಲಿದೆಲ್ಲ ಗೊತ್ತಿರೋದು ಅವಂಗ ಅಲ್ಲ ನೀವು ಹೋಗಿರಂತ ಗೊತ್ತು ನಂಗೆ ಅದಕ್ಕೆ ಮೊದಲು ಅವಂಗ ಹೋದೆ ಅಂದ್ರೆ ಏನೇನದವು ಏನೇನಿಲ್ಲ ಆಸ್ತಿ ಎಲ್ಲ ಸಮಪಾಲಾಗಿ ನಾನು ಸಿಗುತ್ತಂತೇಳಿ ನೀನು ಜಗದೀಶ ನಿನ್ನ ಹೆಸರಲ್ಲೇ ನಿನ್ನ ಹೆಂಡತಿ ಹೆಸರಲ್ಲೇ ನಿನ್ನ ಮಕ್ಕಳ ಹೆಸರಲ್ಲೇ ಮಾಡಿರೋ ಹೊಲ ಅದು ಹೆಂಗೆ ಮಾಡ್ಕೊಂಡು ನೀನು ಹೆಂಗೆ ಮಾಡ್ಕೊಂಡು ನೀನು ಅದಕ್ಕೂ ತಂದಿ ನಾನು ಅದಕ್ಕೂ ನಾನು ಸಾಕ್ಷ್ಯಾಧಾರ ರೆಡಿ ಮಾಡೀನಿ ನಾನು ಏನೂ ಇಲ್ದನ ಇಷ್ಟೆಲ್ಲ ಮಾಡ್ತೀನಿ ಅನ್ಕೊಂಡು ನೀನು ಅವನ ಹೆಸರಲ್ಲೇ ಅವ್ನ ಹೆಂಡತಿ ಹೆಸರಲ್ಲೇ ಆಸ್ತಿ ಐತ ಏನು ಹೇಳಕತ್ತಿ ನೀನು ನಿಮಗೆ ಎಲ್ಲದಕ್ಕೂ ನಿಮಗೆ ಪ್ರೂಫ್ ಸಮೇತ ಬರ್ತೀನಿ ನಾನು ಬಂದು ಮಾತಾಡ್ತೀನಿ ಈಗ ಮಾತಾಡೋದಿಲ್ಲ ನಾನು ಅವ್ವ ಅದೇನೇನ ಮಾತಾಡ್ತಾ ನಾನು ಎದ್ನ ಕೇತಿ ಅಲ್ವೇ ನಾನು ಹೆಸರಲ್ಲೂ ಏನು ಆಸ್ತಿನೂ ಮಾಡಿಲ್ಲ ನಾನು ಏನೇನಾರ ಮಾತಾಡ್ತಾನ